ಆರ್-ಸಿ-ಬಿ ಫ್ರಾಂಚೈಸಿಗೆ ಆದಾಯದ ಮೂಲ ಯಾವುದು, ಹೇಗೆಲ್ಲ ಬಿಸ್ನೆಸ್ ಆಗುತ್ತೆ, ಯಾವ್ಯಾವ ಮೂಲದಿಂದ ಹಣ ಬರುತ್ತೆ ಅಂತ ಆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಒಮ್ಮೆಯೂ ಆರ್-ಸಿ-ಬಿ ಕಪ್ ಗೆಲ್ಲದಿದ್ರೂ ಕೂಡ ಆರ್-ಸಿ-ಬಿ ಬಿಸ್ನೆಸ್ಗೆ ಮಾತ್ರ ಯಾವುದೇ ತೊಡಕಾಗಿಲ್ಲ. ಆರ್-ಸಿ-ಬಿಯನ್ನ 2008ರಲ್ಲಿ ವಿಜಯ್ ಮಲ್ಯ ಖರೀದಿ ಮಾಡಿದಾಗ ಇದರ ಮೌಲ್ಯ $111.6 ಮಿಲಿಯನ್ ಅಂದರೆ ಬರೋಬ್ಬರಿ 464 ಕೋಟಿಗೂ ಅಧಿಕ. ಈಗ ಆರ್-ಸಿ-ಬಿಯ ಬ್ರ್ಯಾಂಡ್ ವ್ಯಾಲ್ಯೂ ನೋಡೋದಾದ್ರೆ $117 ಮಿಲಿಯನ್ ಅಂದರೆ 1095 ಕೋಟಿ. ಇನ್ನು ಆರ್-ಸಿ-ಬಿಗೆ ಇಷ್ಟೆಲ್ಲ ದುಡ್ಡು ಹೇಗೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರಮುಖವಾಗಿ ಬಿಸಿಸಿಐನಿಂದಲೇ ಸರಿಸುಮಾರು 420 ಕೋಟಿಗೂ ಹೆಚ್ಚು ಹಣ ಬಿಸಿಸಿಐನಿಂದಲೇ ಬರುತ್ತೆ. ಅದರಲ್ಲಿ ಮೀಡಿಯಾ ರೈಟ್ಸ್ನ ಹಣವೇ ಅಧಿಕವಾಗಿರುತ್ತೆ. IPLನ ಕಳೆದ ವರ್ಷದ ಮೀಡಿಯಾ ರೈಟ್ಸ್ನ ಹಣ 48,000 ಕೋಟಿ. ಇದನ್ನು ಎಲ್ಲ ತಂಡಗಳಿಗೂ ಸಮನಾಗಿ ಹಂಚಲಾಗುತ್ತೆ. ಇದಲ್ಲದೆ ಆರ್-ಸಿ-ಬಿಯ DP ವರ್ಲ್ಡ್, ಕತಾರ್ ಏರ್ವೇಸ್, ಜಿಯೋ ರಿಲಯನ್ಸ್, ಪುಮಾ ಕಂಪನಿಗಳ ಜೊತೆ ಭಾಗದ ಒಪ್ಪಂದವಾಗಿ ಸುಮಾರು 150 ಕೋಟಿಗೂ ಹೆಚ್ಚು ಹಣ ಬರುತ್ತೆ.